ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ಬ್ಲಾಗಲ್ಲಿ ಮತ್ತೆ ಟ್ರಿಪ್ ಹೋಗ್ತಿದ್ದೀವಿ. ಒಂದು 3 ಪ್ಲೇಸ್ನ ನೋಡಿದ್ದೀವಿ. ಬಿಕಾಸ್ ಯಾವುದು ಬೆಸ್ಟ್ ಅನಿಸುತ್ತೋ ಅದಕ್ಕೆ ಹೋಗಿ ಬರಬೇಕು. ಇನ್ನು ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದಿಲ್ಲ, ಮನೆಗೆ ಬರ್ತಾರೆ, ಆಮೇಲೆ ಡಿಸೈಡ್ ಮಾಡಿಕೊಂಡು ಯಾವ ಕಡೆ ಅಂತ ಹೇಳ್ಬಿಟ್ಟು ಹೋಗೋದು ಗೈಸ್. ಬರ್ಡೇ ಗೈಸ್ ರೆಡಿ ಆದೆ. ಫ್ರೆಂಡ್ಸ್ ಮನೆಗೆ ಬರಲಿಲ್ಲ, ಇಲ್ಲೇ ಇದ್ದಾರಂತೆ ಒಂದು ಸ್ಟಾಪಲ್ಲಿ. ಸೊ ಅಲ್ಲಿ ನಾನೇ ಹೋಗ್ತಿದ್ದೀನಿ. ಮನೆಯಲ್ಲಿ ಬಾಯ್ ಹೇಳಿ ಹೊರಡೋಣ. ಬಾಯ್. ಏನು ಬ್ಯಾಗ್ ಇಲ್ಲ, ಇದಕ್ಕೆ ಹಾಕೋಣ ಅಷ್ಟೆ. ಹೆಲ್ಮೆಟ್. ನಮ್ಮ ಅಮ್ಮ ಪಾಪ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದೆ. ನಮ್ಮಮ್ಮ ರೆಡಿ ಮಾಡಿ ಅಲ್ಲೇ ನಿಂತ್ಕೊಬಿಟ್ಟಿದೆ ಗೈಸ್. ಬಾಯ್ ಮಮ್ಮಿ, ಬಾಯ್ ಅಮ್ಮಮ್ಮ. ಬಟ್ಟೆ ಫೈನಲಿ ಜಾಕೆಟ್. ಸರಿ ಬಾಯ್. ಎರಡು ಬೇಕೆ? ಸಾಕು. ಒಂದು ಸ್ನ್ಯಾಕ್ಸ್ ತೊಗೊತಿದ್ದಾರೆ ಗೈಸ್. ಅಲ್ಲಿ ಹೊಟ್ಟೆಗೆ ಊಟ ತಿನ್ನೋಕ್ಕೂ ಬಿಟ್ಟಿಲ್ಲ. ತಿಂಡಿ ಚೇಂಜ್ ಮಾಡಿದ್ದೀನಿ. ಚೇಂಜ್ ಮಾಡಿದ್ದೀನಿ. ಹೆಂಗೆ ಕಾಣ್ತಿದೆ? ಚೆನ್ನಾಗಿ ಕಾಣಿಸ್ತಿದೆ. ಹೆಂಗೆ ಕಾಣ್ತಿದೆ? ದೊಡ್ಡದಾಯ್ತಾ ಗೈಸ್? ನಾವಿಬ್ರು ಈ ಸ್ಕೂಟಿಯಲ್ಲಿ, ಇನ್ನಿಬ್ರು ಇನ್ನೊಂದು ಸ್ಕೂಟಿಯಲ್ಲಿ ಬರ್ತಿದ್ದಾರೆ. ಸೊ ಇವಳಿಗೆ ಗಾಡಿ ಕೊಟ್ಟು ನಾನು ಸುಮ್ಮನೆ ಆರಾಮಾಗಿ ಹಿಂದೆ ಕೂತಿದ್ದೀನಿ ವ್ಲಾಗ್ ಮಾಡೋಕ್ಕೆ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಬರ್ತಾ ಇದೆ, ಅದಕ್ಕೆ ಹಿಂದೆ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಕೃತಿಕಾ ಪಾಪ ಇವಳು ಬೇರೆ ತಿನ್ಕೊಂಡ್ಬಂದಿದೆ. ಮಾಡ್ಕೊಬಂದಿಲ್ಲ, ನೀನು ಅರ್ಜೆಂಟ್ ಮಾಡ್ತಿಲ್ಲ. ನಾನು ಅರ್ಜೆಂಟ್ ಮಾಡಿದ್ದಂತೆ. ಇಲ್ಲ ನಾನು ಅರ್ಜೆಂಟ್ ಮಾಡೇ ಇಲ್ಲ. ಇವ್ರಿಗೊಂದು ಕಾದಿ 1 ಅವರ್ ನಾನು ಕಾದಿದ್ದೀನಿ, ಆದರೂ ಅವ್ರು ಬಂದಿಲ್ಲ. ನಮ್ಮಪ್ಪನ ಅಂತ ಹೇಳಿ ನಾನು ಬಂದಿರೋದೇ ದೊಡ್ಡ ವಿಷಯ. ನಾನು ಮುಗಿದಿತ್ತು. ನನ್ನ ನಿಮ್ಮಪ್ಪ ವ್ಲಾಗ್ ನೋಡ್ತಾರೆ ಕಡೆ. ನೋಡ್ಲಿಕ್ಕೆ 1 ವಾರ ಆದ್ಮೇಲೆ ತೋರಿಸ್ತಾಳೆ ಅವಳು ವ್ಲಾಗ್ನ ಅಲ್ಲ. ಇವತ್ತು ಒಂದಿನ ಈ ಬ್ಲಾಗನ್ನು ಕಮೆಂಟ್ ಆನ್ ಮಾಡ್ತೀನಿ. ನಂಗೆ ಗೊತ್ತು ಇವ್ರುಗಳೇ ಕಮೆಂಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಪಕ್ಕ ಹಾಕ್ತಾಳಂತೆ. ಇವಳು ಹಾಕಿಲ್ಲ, ಯಾರೋ ಹೂ ಮಾಡ್ತಾ ಇದ್ದಾರೆ. ನಾವೆಲ್ಲ ಅಷ್ಟು ಇಸ್ಕೊಳಕ್ಕಾಗಲ್ಲ. ಆಮೇಲೆ ಇನ್ನೊಬ್ಳು ಇದ್ದಾಳೆ, ಅವಳಂತೂ ಪಕ್ಕ ಕಮೆಂಟ್ ಮಾಡ್ತಾಳೆ. ಆನ್ ಮಾಡು ಅಂತಿದ್ದು. ನನಗೆ ಏನಕ್ಕೆ ಸುಮ್ಮನೆ ಕಮೆಂಟ್ ಎಲ್ಲ ಆನ್ ಮಾಡಿ ಮೈ ಮೇಲೆ ಹೇಳ್ಕೊಳ್ಳೋಣ ಅಂತ ಆ ಮೈಂಡ್ ಸೆಟ್ಟಲ್ಲಿದ್ದೆ. ನೋಡೋಣ, ಇವತ್ತು ಕಮೆಂಟ್ ಆನ್ ಮಾಡ್ತೀವಿ. ಅದು ಯಾರ್ಯಾರು ಏನೇನು ಅಂತಾರೆ ನೋಡೋಣ. ಬಟ್ ಪಾಸಿಟಿವ್ ಅಷ್ಟೇ ಕನ್ಸಿಡರ್ ಮಾಡೋದು ಗೈಸ್. ನೆಗೆಟಿವ್ ಆಗಿದ್ರೆ ಕನ್ಸಿಡರ್ ಮಾಡಲ್ಲ. ನಾನು ಫುಲ್ ಪ್ಯಾಕಪ್ ಆಗಿ ಕುತ್ಕೊಂಡ್ಬಿಡ್ತೀನಿ. ಸಿಕ್ಕಾಪಟ್ಟೆ ಬಿಸ್ತಿದೆ. ಟ್ಯಾನ್ ಹಾಕ್ಬಿಡ್ತೀವಿ ಅಂತ ಸನ್ಸ್ಕ್ರೀನ್ ಹಚ್ಚಿಲ್ಲ. ತಂದಿದ್ದೀರ ಹಚ್ಕೊಬೇಕಾದ್ರೆ ನಾನು ಹಚ್ಕೊಂಡ್ಬಿಡ್ತೀನಿ. ಹುಡುಗರೆಲ್ಲ ಆರಾಮಾಗಿ ತಿರುಗ್ತಾರೆ, ಅವ್ರಿಗೆ ಇದೆಲ್ಲ ಏನೂ ಅನ್ಸಲ್ಲ. ಹುಡುಗಿರಿ ಅಪರೂಪಕ್ಕೆ ಬಂದಾಗ ಇದೆಲ್ಲ ಅವ್ರಿಗೆ ಹೆವನ್ಲಿ ಫೀಲ್ ಅಲ್ಲ. ಹೌದು ಗೈಡ್ಸ್, ಇವರೆಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಗೈಡ್ಸ್, ನನ್ನ ಫ್ರೆಂಡ್ಸು. ಯಾಕಂದರೆ ನಾನು ಒಬ್ಬಳೇ ಹೋಗಿ ಬ್ಲಾಗ್ ಮಾಡೋಕ್ಕಂತೂ ಆಗ್ತಾ ಇರಲಿಲ್ಲ. ಸೊ ನನಗೋಸ್ಕರ ಇವ್ರುಗಳು ಜಾಯ್ನ್ ಆಗಿ ಮನೇಲಿ ಹೋಗಿಸ್ಕೊಂಡು ಇವಳಿಗೋಸ್ಕರ ಅವ್ರ ಮನೇಲೆಲ್ಲ ನನಗೋಸ್ಕರ ಬೈಸ್ಕೊಂಡು ಬರ್ತಾರೆ ಗೈಸ್. ಮುಸ್ಲಿಂ ದೇವಸ್ಥಾನ ಇದೆಯಲ್ಲ, ನೇಮ್ ಗೊತ್ತಿಲ್ಲ. ಬಟ್ ನಾನು ಸಣ್ಣವರಿರ್ಬೇಕಾದ್ರೆ ಬಂದಿದ್ದೆ ಅಷ್ಟೇ. ಆಮೇಲೆ ತುಂಬ ವರ್ಷ ಆದಮೇಲೆ ಇವಾಗ ನೋಡ್ತಾ ಇರೋದು. ನಮಸ್ಕಾರ ಮಾಡ್ಕೊಳ್ಳಿ ಗೈಸ್, ಒಳ್ಳೆಯದಾಗಲಿ. ಚೆನ್ನಾಗಿರುತ್ತೆ. ಹೋಗಿ ಬಂದಿದ್ದ ನಾನು ತುಂಬ ವರ್ಷ ಆಯಿತು ನಾನ್ ವೆಜ್ ತಿಂದಿಲ್ಲ. ಇದಾದರೆ ಅದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಇದಕ್ಕೆ ಹೋಗೋಕ್ಕಂತಲೇ ಒಂದಿನ ಬಂದು ಹೋಗ್ಬೇಕು ಅಷ್ಟೇ. ತುಂಬ ಚೆನ್ನಾಗಿದೆ. ಆ ಟಿಕೆಟಿಗೆ ಬೇರೆ ನಿಲ್ಲಿಸ್ಕೊಂಡು ಏನು ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಟಿಕೆಟ್ ಕೇಳಕ್ಕೆ ಒಬ್ಬರು ನಿಲ್ಲಿಸ್ಬಿಟ್ಟು ನಾವಿಲ್ಲ ಅಂದ್ಕೊಂಡು ಗೈಸ್. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಬಂದಿದ್ದೆ ನಾನು, ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ಹಾಕ್ಸೋಣ ಅಂತ ಇದ್ವಿ. ಪೆಟ್ರೋಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಎಲ್ಲಿದೆ ಅಂತ. ಇಲ್ಲಿ ಯಾವುದೋ ಕೇಳ್ಕೊಂಬೋಡು. ಇಲ್ಲಿ ಸಿಗತ್ತಾ ನೋಡಬೇಕು ಗೈಸ್.
ಗೈಸ್ ಇವಾಗ ಏನಾಯಿತು ಅಂದರೆ ಸ್ನ್ಯಾಕ್ಸ್ ಅಲ್ಲಿಂದ ತಂದಿರಲಿಲ್ಲ, ಈ ಮಕ್ಕಳಿಗೆ ಹೇಳಿದ್ರು ಅಲ್ಲಿಂದ ಇಟ್ಕೊಂಡ್ಬಂದಿಲ್ಲ. ಸೊ ಇಲ್ಲೊಂದು ಅಂಗಡಿ ಸಿಕ್ತು ಅಂತೇಳಿ ನಿಲ್ಲಿಸಿದ್ವಿ. ಫೋನು ನನ್ನ ಫ್ರೆಂಡ್ ಕೈ ಕೊಟ್ಬಿಟ್ಟಿದೆ, ಮ್ಯಾಪ್ ನೋಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೊಕೇಶನ್ ನೋಡಲಿ ಅಂತೇಳಿ ಕೊಟ್ಬಿಟ್ಟಿದೆ. ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಂಟಿ ಚೆನ್ನಾಗಿ ಮಾತಾಡ್ಸಿದ್ರು, ಎಕ್ಸ್ಟ್ರಾ 2 ಚಿಂಗಮ್ ಕೊಟ್ಟು ಕಳಿಸಿದ್ರು ಗೈಸ್. ಫ್ರೀ ಚಿಂಗಮ್ ತಿನ್ಕೊಂಡು ಹೋಗ್ತಿದ್ದೀವಿ ಇವಾಗ. ಅವರು ಬೇರೆದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಬೇರೆದಕ್ಕೆಲ್ಲ ಕೊಟ್ಟಿದ್ದೀವಿ, ತುಂಬ ಜಾಸ್ತಿ ತೊಗೊಂಡ್ವಿ. ಹಂಗಾಗ್ಬಿಟ್ಟು 2 ಚಿಂಗಮ್ ಕೊಟ್ಟರು. ಏನೋ ಆಂಟಿನೂ ಶಿವಮೊಗ್ಗದವ್ರಂತೆ, ಪಾಪ ನಮಗೆ ಕೇಳಿದ್ರು. ಚೆನ್ನಾಗಿ ಮಾತಾಡ್ತೀವಿ. ಇಂಥವ್ರು ಇರಬೇಕು ಗೈಸ್, ಯಾವಾಗಲೂ ಮುಖ ಸಿಟ್ಟು ಮಾಡಿಕೊಂಡು. ಹಳ್ಳಿ ಸೈಡೆಲ್ಲ ಬಂದರೆ ಹೀಗೆ ಈಗ ಚೆನ್ನಾಗಿ ಅಂತಾರೆ, ಸಿಟಿ ಸೈಡಲ್ಲೇ ಅಹಂಕಾರದಿಂದ ಮಾಡಿದರೆ ಏನೂ ಆಗಲ್ಲ ಗೈಸ್, ಜೀವನ ನಡೆಯಲ್ಲ. ಯಾವಾಗಲೂ ಸ್ಮೈಲಿ ಫೇಸ್ ಇರಬೇಕು ನಮ್ಮ ಥರ. ಸ್ಟ್ರೈಟು ಸ್ಲೋ. ವಯಸ್ಸಲ್ಲಿ ಫುಡ್ಡೆಲ್ಲ ತೊಗೊಂಡು ಹೋಗಂಗಿಲ್ಲ ಅಂತ, ಸೊ ಇಲ್ಲೇ ತಿಂದ್ಬಿಟ್ಟು ಕೆಳಗೆ ಕೂತ್ಕೊಂಡಿದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗ್ಬೇಕು ಗೈಸ್. ಗೈಸ್ ಈ ನಾಯಿ ಅವಾಗಿನ ಬಿಟ್ಟು ಹೋಗಂಗೆ ಇಲ್ಲ, ನಮಗಿಲ್ಲ ಅಂದ್ರೂ ಒಂದು ಸ್ವಲ್ಪ ಅದರಲ್ಲೇ ನಾವು ತಂದಿರೋದಲ್ಲೇ ಹಾಕಿದ್ರು ಮತ್ತೆ ಬಂದಿದೆ ಗೈಸ್. ಇದು ಸೇಮ್ ಏನು ಗೊತ್ತಾ, ಇದು ನನಗೊಬ್ರು ಗೊತ್ತಿರೋರ ಥರನೇ ಇದೆ ಸೇಮ್, ಅದಕ್ಕೆ ಬಿಟ್ಟು ಹೋಗ್ತಿಲ್ಲ. ಅದು ನಾನು ಗೊತ್ತಿರೋರಲ್ಲ, ಅಲ್ಲ ಬೇಕಾದವ್ರಲ್ಲ, ಬೇಡದೆ ಆಗಿರೋರೊಬ್ರು ಸೇಮ್ ಇದೇ ಥರ ಇದ್ದಾರೆ ಗೈಸ್. ಈ ಥರ ಇದೆ ರೋಡು. ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ನಮ್ಮದು. ಎಲ್ಲಿ ಬಂದಿದ್ದೀವಿ ಅಂದರೆ ಕವಲೇದುರ್ಗ ಫೋರ್ಟಿಗೆ ಬಂದಿದ್ದೀವಿ ನಾವು. ಆ 3 ಪ್ಲೇಸ್ ಸೆಲೆಕ್ಟ್ ಮಾಡಿದ್ವಿ. 3 ಪ್ಲೇಸಲ್ಲಿ ಇಲ್ಲಿಗೆ ಬಂದಿದ್ದೀವಿ. ಇನ್ನು 2 ಕಿಲೋಮೀಟರ್ಸ್ ಹೋಗ್ಬೇಕಂತೆ ಗೈಸ್ ನಡ್ಕೊಂಡ್ರೆ. 4 ಜನ ಬಂದಿದ್ದೀವಿ. ಆ್ಯಸ್ ಯೂಶುವಲ್ ಯಾವಾಗಲೂ ಬರೋ ಥರನೇ, ಬಟ್ ಒಬ್ಬರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಸೊ ಹೋದ ಸಲನೂ ಬಂದಿಲ್ಲ, ಸೊ ಈ ಸಲನೂ ಬರಲ್ಲ ಅವರು. ಜಸ್ಟ್ ನಮ್ಮ 3 ಜನದಷ್ಟೇ ಬ್ಲಾಗ್ ಆಗ್ತಾ ಇರುತ್ತೆ. ಅವ್ರದ್ದು ಎಂಥ ವಾಯ್ಸ್ ಆಗಲಿ ಫೇಸ್ ಆಗಲಿ ಏನೂ ರಿವೀಲ್ ಮಾಡಲ್ಲ. ರಿವೀಲ್ ಮಾಡೋ ಟೈಮಲ್ಲಿ ಮಾಡ್ತೀವಿ ಗೈಸ್. ಬನ್ನಿ ಗೈಸ್. ಇವಾಗಲೇ ಇನ್ನೂ ನಡೀತಾ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಇನ್ನೂ 1 ಕಿಲೋಮೀಟರ್ ಹೋಗಬೇಕು. ಈ ಥರ ಪ್ಲೇಸ್ಗಳಿಗೆ ಅವಳು ಸತ್ತೇ ಹೋಗ್ಲಂತೆ. ಸ್ವಲ್ಪ ಅಲ್ಲಿ ಮೇಲೆ ತಗೊಂಡೋಗಿ ಎಡ ಹಾಕ್ಬೇಕಷ್ಟೇ. ಮಾಡು, ಮೇಲೆ ತಗೊಂಡೋಗಿ ಎಣ ಹಾಕಿ ವಾಪಸ್ ಹೋಗ್ತೀವಿ. ಆಮೇಲೆ ಪೊಲೀಸವ್ರು ಬಂದು ಬ್ಲಾಗ್ ಮಾಡಿ ಕೊಟ್ಟರೆ ಸತ್ತೋಗಿದ್ದಾಳೆ ಕರ್ಕೊಂಡು ಮಾಡ್ತಾಳಂತೆ. ಎಷ್ಟು ನಡೆಯೋಕ್ಕೆ ಆಗ್ತಿಲ್ಲ, ಎನರ್ಜಿ ಹೋಯ್ತು. ಹಾಂ ಎನರ್ಜಿ ಹೋಗ್ಬರ್ರಿ. ಇಷ್ಟು ದೂರನೇ ಬಂದಿದ್ದೀವಂತೆ, ಇನ್ನೊಂದು ಚೂರು ದೂರ. ನಾವು ಇವಾಗಲೇ ಏನಂತಿದ್ದೆ, ಅವಾಗಿನ ಕಾಲದವ್ರು ಹೆಂಗೆ ಇರ್ಬೋದು ಇಲ್ಲೇ ಅಲ್ಲ. ಅವಳು ಬರೀ ಫೋರ್ಸ್ ಕೊಡೋದ್ರಲ್ಲೇ ಇರ್ತಾಳೆ ಗೈಸ್. ಈ ಕವಲೇದುರ್ಗ ಫೋರ್ಟ್ ನೋಡೋಕ್ಕೆ 80 ಕಿಲೋಮೀಟರ್ಸ್ ಶಿವಮೊಗ್ಗದಿಂದ ಆಗುತ್ತೆ. ಆ್ಯಂಡ್ ತೀರ್ಥಹಳ್ಳಿಯಿಂದ 19 ಕಿಲೋಮೀಟರ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ, ಸೊ ಅದನ್ನು ಹೇಳ್ತೀನಿ. ಅದನ್ನು ಆಗ್ತಾಯಿಲ್ಲ, ಸುಸ್ತಾಗ್ಬಿಟ್ಟಿದೆ ಅಂತ ಕೂತ್ಕೊಬಿಟ್ಟಿದ್ದೀವಿ ಇಬ್ಬರು. 1 ಕಿಲೋಮೀಟರ್ ಟ್ರಕ್ ಮಾಡಿರೋದು. ಹಾಂ 1 ಕಿಲೋಮೀಟರ್ ಟ್ರಕ್ ಮಾಡಿರೋದು ನಾವು ಅಷ್ಟೇ. ಅಷ್ಟು ಬಿಡ್ತು ಇಲ್ಲ ಗೈಸ್. ಏನೇ ಹೇಳಿ, ಇವಾಗಿನ ಜನ್ರೇಷನ್ ಅವ್ರಿಗೆ ಎನರ್ಜಿ ಕಮ್ಮಿ ಇರುತ್ತೆ ಸ್ವಲ್ಪ ಅಲ್ಲ. ಅಯ್ಯೋ ಬಾ, ಅವರಾರು 60 ವರ್ಷಕ್ಕೆ ಸತ್ತೋಗ್ತಿದ್ರು, ನಾವು 30 ವರ್ಷಕ್ಕೆ ಹೋಗ್ಬಿಡ್ತೀವಿ. ಪಕ್ಕ ಗೈಸ್ ಅದಂತೂ. ಅದಕ್ಕೆ ಬೇಗ ತಿರುಗಿ ಏನೋ ಬದುಕ್ತೀವೋ ಏನೋ ಗೊತ್ತಿಲ್ಲ, ಆರಾಮಾಗಿ ಇಂಥ ಪ್ಲೇಸ್ಗಳನ್ನೆಲ್ಲ ಟ್ರಾವೆಲ್ ಮಾಡ್ತಾ ಹೋಗ್ಬಿಡ್ಬೇಕು ಗೈಸ್ ಅಷ್ಟೇ. ಮುಂಜಿ ಮಕ್ಕಳೆಲ್ಲ ಹೇಳು ಶಕ್ತಿ ಇಲ್ಲ, ಈಗ ಹತ್ತಕ್ಕೆ ಶಕ್ತಿ ಇಲ್ಲ. ಆರಾಮಾಗಿ ಸಿಂಗಲ್ ಆಗಿದ್ದು ಹಾಂ ಜೀವನ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಆರಾಮಾಗಿರೋದು ಬೆಸ್ಟ್. ಹೌದೌದು ಗೈಸ್. ಫುಲ್ ನೋಡಿ ಗೈಸ್ ವ್ಯೂ. ಇನ್ನು ಎಂಟ್ರೆನ್ಸಿಗೂ ಇದೆಲ್ಲ ಹಳ್ಳಕ್ಕೆ ಬಿದ್ದು ಎದ್ದು ಗೊತ್ತಾಗ್ತೈತಿ ಅಲ್ಲೇ. ಎಸ್ 100% ಹಳ್ಳಕ್ಕೆ ಬಿದ್ದು ಎದ್ದು ಇವಾಗ ಕೂತ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ನೀರು ಕುಡಿತಾ. ಆಲ್ರೆಡಿ ಅಲ್ಲಿ ಬೀಳಕ್ಕೆ ಹೋಗಿದ್ದಾಳೆ.
ಗೈಸ್ ಇದು 9th ಸೆಂಚುರಿಯಲ್ಲಿ ಕಟ್ಟಿರೋದಂತೆ. ಆಮೇಲೆ ಇದಕ್ಕೆ 1100 ವರ್ಷದ್ದು ಇತಿಹಾಸ ಇದೆ. ಅದು ಹೆಂಗಿದ್ರು ಇಲ್ಲಿ ಜನಗಳು ಏನೋ ಗೊತ್ತಿಲ್ಲ, ಅಲ್ಲಿಂದ ಹತ್ಕೊಬರೋ ಅಷ್ಟೊತ್ತಿಗೆ ನಮ್ಮ ಜೀವ ಮೇಲೆ ಹೋಗ್ಬಿಡ್ತು. ಆ 4-5 ಹೆಂಡ್ತಿ ಹಿಡ್ಕೊಂಡು ಇಷ್ಟು ಒಂದು ಕಟ್ಟೋದು ಬೇಕಿತ್ತು ಅವನಿಗೆ, ಮುಚ್ಕೊಂಡು ಮನೇಲಿ ಮಲ್ಕೊಳ್ಳೋದು ಬಿಟ್ಟು. ಅದೆಲ್ಲೋ ಅಲ್ಲಂತೆ. ಇದಕ್ಕೆ 5 ದ್ವಾರ ಇದೆಯಂತೆ. ಅಷ್ಟೂದು ನೋಡೋಕ್ಕಾಗಲ್ಲ ಗೈಸ್ ನಮಗೆ. ಒಂದಕ್ಕೆ ಹೆಣ ಎತ್ಕೊಂಡು ಹೋಗ್ಬೇಕು, ಒಂದಕ್ಕೆ ಸಾಕಾಗೋಗ್ಬಿಡುತ್ತೆ. ಜಸ್ಟ್ ಎಷ್ಟಾಗುತ್ತೋ ಅಷ್ಟು ನೋಡೋಣ, ವ್ಲಾಗ್ ಮಾಡ್ತೀನಿ. ಹೋಗೋಕ್ಕಂತ ವ್ಲಾಗ್ ಮಾಡ್ತಾಳು. ಕೀಪ್ ಸಪೋರ್ಟಿಂಗ್, ಕೀಪ್ ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಅದೇ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಗೈಸ್ ಇದು ಎಂಟ್ರೆನ್ಸ್ ಹತ್ರ ಇದೀವಿ. ಕವಲದುರ್ಗ ಫೋರ್ಟಿಂದು ಇದೆ ಮೇನ್ ಎಂಟ್ರೆನ್ಸು. ಸೊ ಇದು ಸರೌಂಡಿಂಗ್ ಫುಲ್ಲು 8 ಕಿಲೋಮೀಟರ್ಸ್ ಇದೆ. ಆಮೇಲೆ 5 ಕೋಟೆ ಇದೆ ಅಂತ ಒಳಗೆ. 5 ಕೋಟೆನ 5 ಡೋರು. ನೋಡೋಣ ಒಳಗೋಗಿ. ಆಮೇಲೆ ಒಂದು ದೇವಸ್ಥಾನ ಇದೆ ಇದ್ರ ಒಳಗೇನೆ, ಅದನ್ನು ಆದರೆ ಕವರ್ ಮಾಡ್ತೀನಿ. ಬಿಕಾಸ್ ನಾವು ಆಲ್ರೆಡಿ ಕಮ್ಮಿ ಟೈಮಲ್ಲಿ ಬಂದುಬಿಟ್ಟಿದ್ದೀವಿ. ಇನ್ನು 1 hour ಒಳಗೆ ನಾವು ಮತ್ತೆ ಕೆಳಗೆ ಹೋಗ್ಬಿಡ್ಬೇಕು. ಸೊ ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್ ಗೈಸ್. ಬನ್ನಿ ಗೈಸ್ ಹೋಗೋಣ. ಗೇಟ್ ಓಪನ್ ಮಾಡ್ಕೊಂಡು ಹೋಗೋಣ ಗೈಸ್. ಆಮೇಲೆ ಆ ಗೇಟ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದು ಆ ಕಡೆಯಿಂದನೇ ಚೆಕ್ ಮಾಡಿಕೊಂಡು ಬರ್ತಿದ್ದಂತೆ. ಇವಾಗ ಅಲ್ಲಿಂದ ಇಲ್ಲಿಗೆ ಎಂಟ್ರಿ ಇದೆ ಗೈಸ್. ಗೈಸ್ ಕೋಟೆ ಇನ್ನು ತುಂಬ ಇದೆ ನೋಡೋಕ್ಕೆ. ಮೊದಲನೇ ದ್ವಾರನ ಮುಗಿಸ್ಕೊಂಡು ಬಂದಿದ್ದೀವಿ. ಇದು ಸೆಕೆಂಡ್ ದ್ವಾರ. ಆ್ಯಂಡ್ ಈ ಕಡೆ ಇನ್ನೊಂದು ಡೋರ್ ಇದೆ. ಇದಕ್ಕೆ ಗಿಡ್ಡಿ ಬಾಗಿಲು ಅಂತಾರಂತೆ. ಬಿಕಾಸ್ ಜನಗಳೆಲ್ಲ ಹಬ್ಬ ಟೈಮಲ್ಲಿ ಮಾತ್ರ ಏನಾದ್ರು ಫಂಕ್ಷನ್ ಇದ್ದರೆ ಆ ಥರ ಟೈಮಲ್ಲಿ ಮಾತ್ರ ಈ ಪ್ಲೇಸಿಂದಾನೇ ಎಂಟ್ರಿ ಕೊಡಬೇಕಿತ್ತಂತೆ ಅವರು. ಹೆಂಗೆ ಬರಬೇಕು? ಸೊ ಹಂಗಿಂದ ಬಂದು ಹಿಂಗೆ ಬರೋದು. ಇದು ಸೆಕೆಂಡ್. ನೆಕ್ಸ್ಟ್ ಇಂದ ಒಂದು 2-3 ಇದೆ, ಅದನ್ನು ಕವರ್ ಮಾಡಬೇಕು. ಈ ಕಡೆಯಿಂದ ಹೋಗಬೇಕಿದೆ. ಆಮೇಲೆ ಇದಕ್ಕೆ ಯಾಕೆ ಕವಲದುರ್ಗ ಫೋರ್ಟ್ ಅಂತೇಳಿ ನೇಮ್ ಬಂತು ಅಂದರೆ, ರಾಜರ ಸೈನಿಕರೆಲ್ಲ ಇರ್ತಾರಲ್ಲ, ಅವರು ಅಲ್ಲಿ ಮೇಲೆಲ್ಲ ನಿಂತ್ಕೊಂಡು ಕವಲ್ ಕಾಯ್ತಾ ಇದ್ರಂತೆ. ಅದಕ್ಕೇನೆ ಕವಲದುರ್ಗ ಫೋರ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದಕ್ಕೆ. ನೋಡೋಣ ಬರ್ರಿ ನೆಕ್ಸ್ಟ್ ಇನ್ನ ಏನಿದೆ. ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬನ್ನಿ ಗೈಸ್ ಮಾಡೋಣ. ಸೈನಿಕರು ಅವಾಗೆಲ್ಲ ನಿಂತ್ಕೊಂಡು ಇಲ್ಲಿ ಕಾಯ್ತಾ ಇದ್ರಲ್ಲ, ಯಾರ ಥರ ಗೊತ್ತಾ? ಅವಳ ಥರ ಅಲ್ಲೇ ನಿಂತ್ಕೊಂಡು ಅಲ್ಲೇ ಪ್ಲೇಸಲ್ಲಿ ನಿಂತ್ಕೊಂಡು ಎಲ್ಲ ಕಾಯ್ತಿದ್ರಂತೆ. ಇಬ್ಬರು ಆಲ್ರೆಡಿ ಅಲ್ಲಿ ಮೇಲೆ ಹೋಗಿದ್ದಾರೆ. ನಾವಿಬ್ಬರು ವಿಡಿಯೋ ಮಾಡೋಕ್ಕೋಸ್ಕರ ಸ್ಲೋಗಿ ಹೋಗ್ತಿದ್ದೀವಿ. ಎನರ್ಜಿ ಫುಲ್ ಡೌನ್ ಆಗಿಬಿಟ್ಟಿದೆ ಗೈಸ್. ಆಗ್ತಾನೆ ನೀರಿನ ಬಾಟ್ಲು ಬಿಸಾಕ್ಬಿಟ್ಲು. ನೀರಿನ ಬಾಟ್ಲು ಖಾಲಿ ಆಯಿತು ಗೈಸ್, ಅದಕ್ಕೆ ಹೋಗಿಸ್ಬಿಟ್ಟು ಇನ್ನೊಂದು ತರಬೇಕು ತಾನೆ. ನಾನೆಲ್ಲ ಪಾಪ ಅಲ್ವಾ. ಇನ್ನೊಂದು ಜ್ಯೂಸ್ ಬಾಟಲ್ ಅವ್ರ ಹತ್ರ ಇದೆ, ಹೋಗೋಣ. ಒಂದು ಸ್ವಲ್ಪ ಹಾಕೋಣ. ಇದ್ರದ್ದು ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಅಂದರೆ, ಹೈದರಾಲಿ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಏನು ಹಿಂದೂಗಳೆಲ್ಲ ಏನು ಮಾಡ್ತಾರೆ, ಒಂದು ಮಸೀದಿ ಇತ್ತಂತೆ. ಮಸೀದಿನ ಹಿಂದೂಗಳು ಡೆಮಾಲಿಸ್ಟ್ ಮಾಡ್ತಾರೆ. ಸೊ ಹಾಗಾಗಿಬಿಟ್ಟು ಹೈದರಾಲಿ ರಾಜ ಇರ್ತಾನಲ್ಲ, ಅವನು ಈ ಕೋಟೆಗೆ ರಿವೆನ್ಸ್ ತೊಗೋಬೇಕು ಅಂತೇಳಿ ಬೆಂಕಿ ಹಾಕಿರ್ತಾನೆ. ಸೊ ಇದು ಯಾವ ಥರ ಹತ್ತಿ ಉರಿದಿದೆ ಅಂದರೆ, 3 months ಕಂಟಿನ್ಯೂಸ್ಲಿ ಬೆಂಕಿ ಹತ್ತಿ ಉರಿದಿದೆ. ಆದರೂ ಈ ಕೋಟೆಗೆ ಏನೂ ಆಗಿಲ್ಲ. ಎಷ್ಟು ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿದೆ ಗೈಸ್. ಇದು ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲಿ, ಬೆಟ್ಟ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸ್ಟೋರಿ ಏನೇ ಇದ್ರೂ. ಬನ್ನಿ ಗೈಸ್. ಇದು 4ನೇ ವಾರ. ಬನ್ನಿ ಗೈಸ್. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ನೀವೆಲ್ಲರೂ ಒಂದು ಗರುಡಗಂಬ ಇರೋ ದೇವಸ್ಥಾನ ನೋಡಿರ್ತೀರ. ಇದ್ರ ಸ್ಪೆಷಾಲಿಟಿ ಏನಂದರೆ 2 ಗರುಡಗಂಬ ಇದೆ, ಇದೊಂದಿದೆ ಅದೊಂದಿದೆ. ಇಡೀ ಪ್ರಪಂಚದಲ್ಲೇ 2 ಪ್ಲೇಸಲ್ಲಿ ಅಷ್ಟೇ ಈ ಥರ 2 ಗರುಡಗಂಬ ಇರೋದು. ಒಂದು ದೇವಸ್ಥಾನ ಕಾಶಿಯಲ್ಲಿದೆ, ನೆಕ್ಸ್ಟು ಇದೆ ಸೆಕೆಂಡ್ ದೇವಸ್ಥಾನ. ಇದು 2 ಪ್ಲೇಸಲ್ಲಿ ಅಷ್ಟೇ 2 ಗರುಡಗಂಬ ಇರೋದು. ಬನ್ನಿ ಗೈಸ್ ನೋಡ್ಕೊಬರೋಣ. ಈ ದೇವಸ್ಥಾನ ಕ್ಲೋಸ್ ಆಗಿದೆ. ಇಲ್ಲಿ ಯಾವುದೇ ಥರ ಪೂಜೆ ಆಗಲಿ ಎಂತನೂ ಮಾಡಲ್ಲ. ಬನ್ನಿ ಒಳಗೆ ಹೋಗಿ ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಬರೋಣ. ಕ್ಲೋಸ್
ಸೊ ವಾಪಸ್ ಹೋಗ್ತಿದ್ದೀವಿ ರಿಟರ್ನು. ಬಿಡ್ತೀವಿ ಈಸಿ, ಬಟ್ ಇಳಿಯೋದಿದೆಯಲ್ಲ ಇಳಿಯೋದು ತುಂಬಾ ಈಸಿ, ಹತ್ತೋದಕ್ಕಿಂತ ಇಳಿಯೋದು ತುಂಬ ಈಸಿ. ಆರು ಬೇಗ ಬೇಗ. ಹಾಕ್ತೀನಿ ಬಾ, ಇಲ್ಲಿಂದ ಹಾಕ್ತೀನಿ ಅಥವಾ ಒಂದೇ ಸಲ. ಈ ವರ್ಷಕ್ಕೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟು ಅಲ್ಲಿ ವೀವ್ ಎಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಗೈಸ್. ಮತ್ತು ಅಲ್ಲಿ ಕೆಳಗೆ ಹೋದ್ಮೇಲೆ ಮತ್ತೆ ನಾವು ತಿನ್ನಲೇಬೇಕು, ಇಲ್ಲ ಆಗೋದಿಲ್ಲ ಹಂಗೆ ನಡೆಯೋಕ್ಕೆ. ಫುಲ್ ಸುಸ್ತಾಗಿ ಹೋಗ್ಬಿಟ್ಟು ಗೈಸ್. ಬನ್ನಿ ಹೋಗೋಣ ಕೆಳಗೆ. ಗೈಸ್ ಫೈನಲಿ ಕೆಳಗೆ ಬಂದ್ವಿ. ಅದೇನಾದ್ರು ತಿನ್ಕೊಂಡು ಹೋಗೋಣ ಅಂತೇಳಿ ಮ್ಯಾಗಿ ಬಂದಿದೆ, ಟೀ ಹೇಳಿದ್ದೀವಿ, ಟೀ ಬರ್ತಿದೆ. ಮ್ಯಾಗಿ ಮಾತ್ರ ಸಖತ್ತಾಗಿದೆ. ಇವಳಿಗೆ ಪಾಪ ತಿನ್ನ ಅರ್ಜೆಂಟಿಗೆ ಟೀ ಒಳಗೆ ಮ್ಯಾಗಿ ಬೀಳ್ಸ್ಕೊಂಡಿದ್ದಾಳೆ, ಈಗ ಅದನ್ನು ಕುಡಿತಾಳೆ. ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಬರೋದು ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಹೋಗ್ತಾನೆ ಲೇಟಾಗಿ ಹೋಗಿದ್ವಿ, ಸೊ ಲೇಟ್ ಆಗಿಬಿಡ್ತು. ಆಮೇಲೆ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಚೆನ್ನಾಗಿತ್ತು ಪ್ಲೇಸು, ಹೋಗಿ ಬಂದಿದ್ದು. ಆಮೇಲೆ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಜನಕ್ಕೆ, ಬಟ್ ತುಂಬ ಜನ ಇದ್ದಾರೆ ಥ್ಯಾಂಕ್ಸ್ ಹೇಳೋಕ್ಕೆ, ಎಲ್ಲರಿಗೂ ಕವರ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಜನಕ್ಕೆ ಅಷ್ಟೇ ಹೇಳ್ತೀನಿ. ಇನ್ನೊಂದು ಬ್ಲಾಗಲ್ಲಿ ಯಾವಾಗಾರ ಆಯಿತು ಅಂದರೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರು ತುಂಬ ಎಫರ್ಟ್ಸ್ ಹಾಕಿರ್ತಾರಲ್ಲ ನಮಗೋಸ್ಕರ. ಸೊ ನಾವು ಒಂದು ವೀಡಿಯೋ ಮಾಡೋದ್ರಲ್ಲಿ ಏನೂ ಆಗಲ್ಲ ಗೈಸ್. ಇವತ್ತು ಬ್ಲಾಗಲ್ಲಿ ಏನೇನು ವೀಡಿಯೋ ಎಲ್ಲ ಶೂಟ್ ಆಗಿದೆಯೋ ಅದೆಲ್ಲ ಕೃತಿಕಾ ಅಂತ ಮಾಡಿದ್ದು. ಸೊ ಅವಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಹೋಗೋಕ್ಕಲ್ಲ ಆಗಲಿಲ್ಲ ಒಂದೊಂದು ಪ್ಲೇಸಿಗೆ, ಸುಸ್ತಾಗಿಬಿಟ್ಟಿದೆ. ಪಾಪ ಅವಳು ಹೋಗಿ ಕವರ್ ಮಾಡ್ಕೊಂಬಂದಿದ್ದಾಳೆ ವೀಡಿಯೋ ಎಲ್ಲ. ಅವಳಿಗೆ ಐಡಿಯಾನೂ ಇಲ್ಲ ನಾನು ಈ ಥರ ಅಲ್ಲೇ ಥ್ಯಾಂಕ್ಸ್ ಹೇಳ್ಬೋದಿತ್ತು, ಬಟ್ ನಂಗೆ ಹಂಗೆ ಇಷ್ಟ ಆಗಲ್ಲ. ಮನೆಗೆ ಬಂದು ಹೇಳ್ತಾ ಇದ್ದೀನಿ, ಅವಳಿಗೆ ಐಡಿಯಾನೂ ಇಲ್ಲ. ನನಗೆ ಇದೊಂದು ಲಾಸ್ಟಲ್ಲಿ ಹಾಕ್ತೀನಿ ಅಂತ, ಮೇ ಬಿ ಅವಳು ಲಾಸ್ಟಿಗೆ ನೋಡಿದಾಗ ಗೊತ್ತಾಗುತ್ತೆ ವ್ಲಾಗ್ ಎಂಡಿಂಗಲ್ಲಿ. ಆಮೇಲೆ ನನ್ನ ಫ್ರೆಂಡ್ಸ್ ಈಗ ಯಾರ್ಯಾರು ಬರ್ತಾರೋ, ನನ್ನ ಜೊತೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಾಲೇಜಲ್ಲಿ ಸ್ವಲ್ಪ ಜನ ಇದ್ದಾರೆ ನನ್ನ ಫ್ರೆಂಡ್ಸು, ನನ್ನ ಕ್ಲಾಸ್ಮೇಟ್ಸು, ಅವರು ಸಪೋರ್ಟಿವ್ ಆಗಿದ್ದಾರೆ, ಬಟ್ ವ್ಲಾಗಲ್ಲೆಲ್ಲ ಬರೋದಿಲ್ಲ. ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ತಮ್ಮ ಒಬ್ಬ ಇದ್ದಾನೆ ಎಡಿಟಿಂಗ್ ಒಂದು ಸ್ವಲ್ಪ ಏನಾರು ಆಯಿತು ಅಂದರೆ ಮಾಡಿಕೊಡೋಕ್ಕೆ, ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಮೇಯ್ನ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಏನು ಈ ಚಾನಲ್ ಇರಲಿಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಎಂಜಾಯ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಹೋಗಿ ಆ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರು ನನ್ನ ಫ್ರೆಂಡ್ ಇದ್ದಾರೆ, ಸೊ ಅವರು ಸಜೆಸ್ಟ್ ಮಾಡ್ತಾರೆ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಐಡಿಯಾಸ್ ಕೊಡ್ತಾರೆ. ಸೊ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಗೈಸ್ ಯಾರನ್ನೂ ಈಗಲೇ ರಿವೀಲ್ ಮಾಡೋಕ್ಕೆ ಹೋಗಲ್ಲ, ಒಂದು ಪರ್ಟಿಕ್ಯುಲರ್ ಡೇ ಅಂತ ಬರುತ್ತೆ ಅಲ್ಲ, ಸೊ ಆವತ್ತಿನ ದಿನ ಮೇ ಬಿ ಅವ್ರಿಗೆ ಇಷ್ಟ ಆಯಿತು, ಹಿಂಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಆಯಿತು ಅಂದರೆ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್. ಬಿಕಾಸ್ ಯಾಕಂದರೆ ನನಗೆ ಸಪೋರ್ಟ್ ಮಾಡಿದವ್ರನ್ನ ನಾನು ಯಾವತ್ತೂ ಮರೆಯೋದಿಲ್ಲ, ಹಾಗಾಗಿಬಿಟ್ಟು ಹೇಳ್ತಿದ್ದೀನಿ ಅಷ್ಟೇ. ಆಮೇಲೆ ಫ್ಯಾಮಿಲಿ ಸಪೋರ್ಟಿವ್ ನಂಗೆ ತುಂಬ ಇದೆ ಗೈಸ್, ಅವರಿಂದಲೇ ಇಷ್ಟೆಲ್ಲ ಆಗ್ತಾ ಇರೋದು. ಸೊ ಸಪೋರ್ಟಿವ್ ಆಗಿದ್ದರೆ ಒಂಥರ ನಮಗೂ ಕರೇಜ್ ಬರುತ್ತೆ, ಬ್ಲಾಗ್ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂದರೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ, ನಾವೇನು ಮಾಡೋಣ ಅನ್ನೋದೊಂದು ಫೀಲ್ ನನಗೆ ಆ ಥರ ಯಾವತ್ತೂ ಅನಿಸೇ ಇಲ್ಲ. ಬಿಕಾಸ್ ನನ್ನ ಸರೌಂಡಿಂಗಲ್ಲಿ ಇರೋರು ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಹಂಗಾಗಿಬಿಟ್ಟು ವ್ಲಾಗ್ ಮಾಡ್ತೀನಿ, ಬಟ್ ಇನ್ನೂ ಇಂಪ್ರೂವ್ ಆಗ್ತಾ ಇದೆ. ಅಪ್ಕಮಿಂಗ್ ಬರೋ ವ್ಲಾಗ್ಸಲ್ಲಿ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ಬಾಯ್ ಬಾಯ್ ಬಾಯ್. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಗೈಸ್. ಬಾಯ್.